ಹಲೋ ವೀಕ್ಷಕರೇ, ಭದ್ರಂಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಈ ವಿಶಾಲವಾದ ಮತ್ತು ವಿಚಿತ್ರವಾದ ಪ್ರಪಂಚದಲ್ಲಿ ನಾವು ಅಂದುಕೊಂಡ ಕೆಲಸಗಳು ನಡೆಯದೆ ಹೋದಾಗ, ಎಲ್ಲ ದಾರಿಗಳು ಮುಚ್ಚಿ ಹೋದಾಗ, ಕತ್ತಲೆಯಲ್ಲಿ ದಿಕ್ಕು ತೋಚದೆ ನಿಂತಾಗ, ನಮ್ಮನ್ನು ಕೈ ಹಿಡಿದು ನಡೆಸಲು ಯಾರೂ ಇಲ್ಲ ಎಂದು ಅನಿಸಿದಾಗ, ನಮಗೆ ಕೊನೆಯದಾಗಿ ಮತ್ತು ಶಾಶ್ವತವಾಗಿ ಕಾಣುವ ಒಂದೇ ಒಂದು ಆಶಾ ಕಿರಣ ಎಂದರೆ ಅದು ಮಂತ್ರಾಲಯದ ಪ್ರಭು, ಕಲಿಯುಗದ ಕಾಮಧೇನು, ಭಕ್ತರ ಪಾಲಿನ ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳು. ಮಂತ್ರಾಲಯದಲ್ಲಿ ತುಂಗಾ ನದಿಯ ಪವಿತ್ರ ತೀರದಲ್ಲಿ ನೆಲೆಸಿರುವ ರಾಯರು ಕೇವಲ ಶಿಲ್ಪಿಯಲ್ಲ, ಅವರು ಜೀವಂತ ದೇವರು. 700 ವರ್ಷಗಳ ಕಾಲ ಬೃಂದಾವನದಲ್ಲಿ ಜೀವಂತವಾಗಿ ನೆಲೆಸಿದ್ದು, ಭಕ್ತರ ಕಷ್ಟಗಳನ್ನು ಕಳೆಯುತ್ತೇನೆ ಎಂದು ಮಾತು ಕೊಟ್ಟಿರುವ ಕರುಣಾಮಯಿ ಅವರು ಇಂದಿಗೂ ಕೂಡ ರಾಯರು ಬೃಂದಾವನದಲ್ಲಿ ತಪಸ್ಸು ಮಾಡುತ್ತಾ ತಮ್ಮನ್ನು ನಂಬಿ ಬಂದ ಲಕ್ಷಾಂತರ ಭಕ್ತರ ಸಂಕಷ್ಟಗಳನ್ನು ಪರಿಹರಿಸುತ್ತಿದ್ದಾರೆ. ನಂಬಿದವರನ್ನು ಎಂದಿಗೂ ಕೈಬಿಡದ ಕರುಣಾಮಯಿ ನಮ್ಮ ರಾಯರು. ಭಕ್ತರ ಪಾಲಿಗೆ ಇವರೇ ಕಾಮಧೇನು ಮತ್ತು ಕಲ್ಪವೃಕ್ಷವಿದ್ದಂತೆ. ರಾಯರ ಮಹಿಮೆಯನ್ನು ವರ್ಣಿಸಲು ಆ 7 ಸಮುದ್ರಗಳೇ ಸಾಲದು. ಅಷ್ಟೇ ಏಕೆ, 1000 ನಾಲಿಗೆಯ ಆದಿಶೇಷನಿಗೂ ಕೂಡ ಇವರ ಮಹಿಮೆಯನ್ನು ಹೇಳಿ ಮುಗಿಸಲು ಸಾಧ್ಯವಿಲ್ಲ. ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವ ಎಂದರೆ ಅದು ನಮ್ಮ ರಾಯರು ಮಾತ್ರ. ಭಕ್ತರು ಪ್ರೀತಿಯಿಂದ ಕರೆದರೆ ತಕ್ಷಣ ಬರುವ ಕರುಣಾಮಯಿ ಅವರು. ವೀಕ್ಷಕರೇ, ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಎಂತಹ ಕಠಿಣ ಪರಿಸ್ಥಿತಿಗಳು ಬರುತ್ತವೆ ಎಂದರೆ ನಾವು ಎಷ್ಟೇ ಕಷ್ಟಪಟ್ಟು ದುಡಿದರೂ ಅದಕ್ಕೆ ತಕ್ಕ ಪ್ರತಿಫಲ ಸಿಗುವುದಿಲ್ಲ. ಬಾಯಿಗೆ ಬಂದ ತುತ್ತು ಕೈಗೆ ಸಿಗುವುದಿಲ್ಲ. 100 ಕನಸು ಕಂಡು ನಿಶ್ಚಯ ಮಾಡಿಕೊಂಡ ಮದುವೆ ಕೊನೆಯ ಗಳಿಗೆಯಲ್ಲಿ ಮುರಿದು ಬೀಳುತ್ತದೆ. ಕೆಲಸ ಸಿಕ್ಕಿತು, ಇನ್ನೇನು ಕೆಲಸಕ್ಕೆ ಸೇರಬೇಕು ಅನ್ನುವಾಗಲೇ ಅದು ಕೈತಪ್ಪಿ ಹೋಗುತ್ತದೆ. ನಂಬಿಕೊಟ್ಟ ಸಾಲ ವಾಪಸ್ ಬರುವುದಿಲ್ಲ. ಕೋರ್ಟ್ ಕೆಲಸಗಳು, ಆಸ್ತಿ ಗಲಾಟೆಗಳು ವರ್ಷಗಟ್ಟಲೆ ನಡೆಯುತ್ತಲೇ ಇರುತ್ತವೆ. ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ. ಗಂಡ ಹೆಂಡತಿ ಜಗಳ, ಮಕ್ಕಳ ಓದಿನ ಚಿಂತೆ, ಸಾಲಗಾರನ ಕಾಟ, ಹೀಗೆ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ಒದ್ದಾಡುತ್ತೇವೆ. ಉಸಿರಾಡಲು ಕಷ್ಟವಾಗುವಂತಹ ಪರಿಸ್ಥಿತಿ ಎದುರಾಗುತ್ತದೆ. ಆಗ ನಮಗೆ ಅನಿಸುವುದು ಒಂದೇ, ರಾಯರು ನಾನೇನು ತಪ್ಪು ಮಾಡಿದೆ, ನನಗೇಕೆ ಈ ಪರೀಕ್ಷೆ, ನಾನು ಮಾಡಿದ ಪೂಜೆ ನಿನಗೆ ತಲುಪುತ್ತಿಲ್ಲವೇ, ನೀನು ಕರುಣಾಮಯಿ ಎಂದು ಕೇಳಿದ್ದೇನೆ, ಆದರೆ ನನ್ನ ಮೇಲೆ ನಿನಗೇಕೆ ದಯೆ ಬರುತ್ತಿಲ್ಲ, ನನ್ನ ಕಷ್ಟಗಳು ನಿನಗೆ ಕೇಳಿಸುತ್ತಿಲ್ಲವೇ, ಅಥವಾ ನಾನು ಮಾಡಿದ ಪಾಪವಾದರೂ ಏನು ಎಂದು ದೇವರ ಮುಂದೆ ಅಳುತ್ತೇವೆ, ಹತಾಶರಾಗುತ್ತೇವೆ. ನೀವು ಕೂಡ ಇಂತಹ ಪರಿಸ್ಥಿತಿಯಲ್ಲಿದ್ದೀರಾ? ಅಂದುಕೊಂಡ ಕೆಲಸ ನಡೆಯದೆ ನೊಂದಿದ್ದೀರಾ? ಬದುಕೇ ಭಾರವಾಗಿದೆ ಅನ್ನಿಸುತ್ತಿದೆಯೇ? ಹಾಗಾದರೆ ದಯವಿಟ್ಟು ಕಣ್ಣೀರು ಹಾಕಬೇಡಿ, ಸಮಾಧಾನ ಮಾಡಿಕೊಳ್ಳಿ. ಈ ಕತೆ ನಿಮಗಾಗಿಯೇ ಇದೆ. ಇದನ್ನು ಪೂರ್ತಿಯಾಗಿ ಕೇಳಿ. ಖಂಡಿತವಾಗಿಯೂ ನಿಮ್ಮ ಬದುಕು ಬದಲಾಗುವ ಸಮಯ ಬಂದಿದೆ. ಸಾಕ್ಷಾತ್ ರಾಯರೇ ನಿಮ್ಮ ಮನೆಗೆ ಬರುವ ಸಮಯ ಬಂದಿದೆ. ಇಂದು ನಾವು ವೆಂಕಟೇಶ್ ಎಂಬ ಒಬ್ಬ ಸಾಮಾನ್ಯ ಬಡವನ ರೋಚಕ ಮತ್ತು ಕಣ್ಣೀರು ಭರಿಸುವ ಕಥೆಯನ್ನು ಹೇಳುತ್ತೇವೆ. ಜೀವನವೇ ಮುಗಿದು ಹೋಯಿತು, ಇನ್ನು ಸಾಯುವುದೊಂದೇ ದಾರಿ ಎನ್ನುವ ಹಂತದಲ್ಲಿದ್ದ ವೆಂಕಟೇಶ್ ಒಂದು ಗುರುವಾರ ರಾಯರ ಮುಂದೆ ನಿಂತು ಅವರ ಜೊತೆ ಜಗಳವಾಡಿ ಕೇಳಿಕೊಂಡಾಗ ನಡೆದ ಪವಾಡವೇನು? ರಾಯರು ಭಕ್ತರಿಗಾಗಿ ಯಾವ ರೂಪದಲ್ಲಿ ಬಂದು ಸಹಾಯ ಮಾಡುತ್ತಾರೆ? ಅಹಂಕಾರಿಗಳ ಸೊಕ್ಕನ್ನು ರಾಯರು ಹೇಗೆ ಮುರಿಯುತ್ತಾರೆ ಎಂಬುದನ್ನು ಈ ಕಥೆಯಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಆದರೆ ಅದಕ್ಕೂ ಮೊದಲು ನನ್ನದೊಂದು ಸಣ್ಣ ವಿನಂತಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ. ಈಗ ಕತೆಗೆ ಬರೋಣ. ಒಂದು ಪುಟ್ಟ ಊರಿನಲ್ಲಿ ವೆಂಕಟೇಶ ಎಂಬ ಬಡ ಮೇಸ್ತ್ರಿಯೊಬ್ಬ ಇದ್ದ. ಆತ ನೋಡಲು ಬಡವನಂತೆ ಕಂಡರೂ ಗುಣದಲ್ಲಿ ಮಾತ್ರ ಅತ್ಯಂತ ಶ್ರೀಮಂತ. ಪ್ರಾಮಾಣಿಕತೆಯೇ ಅವನ ಉಸಿರಾಗಿತ್ತು. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಮೋಸದ ದಾರಿ ಹಿಡಿದವನಲ್ಲ, ಸುಳ್ಳು ಹೇಳಿ ಬದುಕಿದವನಲ್ಲ. ಅವನು ಹೇಗಿದ್ದ ಎಂದರೆ, ತಾನು ಹಸುವಿನಿಂದ ಇದ್ದರೂ ಪರವಾಗಿಲ್ಲ, ಮನೆಗೆ ಬಂದವರಿಗೆ ಇಲ್ಲ ಎನ್ನದೆ ಊಟ ಹಾಕುವ ಗುಣ ಅವನದು.
ಬಿಸಿಲಿನಲ್ಲಿ ಕಷ್ಟಪಟ್ಟು ಅವನ ಚರ್ಮ ಕಪ್ಪಾಗಿತ್ತು, ಕೈಗಳು ಗಾಯವಾಗಿದ್ದವು, ಆದರೆ ಮುಖದಲ್ಲಿ ಸದಾ ನಗು ಇರುತ್ತಿತ್ತು. ಅವನಿಗೆ ಒಬ್ಬಳು ಮದುವೆಗೆ ಬಂದ ಒಬ್ಬ ಮುಗ್ಧ ಮಗಳಿದ್ದಳು. ಆ ಮಗಳು ಲಕ್ಷ್ಮಿ ಅಂತ ಇದ್ದಳು. ವೆಂಕಟೇಶನ ಜೀವನದ ಒಂದೇ ಒಂದು ದೊಡ್ಡ ಕನಸು ಎಂದರೆ ತನ್ನ ಮಗಳನ್ನು ಒಳ್ಳೆಯ ಮನತನದ ಗುಣವಂತ ಹುಡುಗನಿಗೆ ಕೊಟ್ಟು ಮದುವೆ ಮಾಡುವುದು. ನಾನು ಎಷ್ಟೇ ಕಷ್ಟಪಟ್ಟರೂ ಪರವಾಗಿಲ್ಲ, ಕಲ್ಲು ಒತ್ತಾದರೂ ಸರಿ, ನನ್ನ ಮಗಳು ಮಾತ್ರ ಸುಖವಾಗಿರಬೇಕು. ಅವಳ ಕಣ್ಣಲ್ಲಿ ಎಂದೂ ನೀರು ಬರಬಾರದು. ಅವಳು ರಾಣಿಯಂತೆ ಬಾಳಬೇಕು. ನಾನು ಕಂಡ ಬಡತನದ ಕಷ್ಟ ಅವಳಿಗೆ ಬರಬಾರದು ಎಂಬ ಒಂದೇ ಒಂದು ಛಲದಿಂದ ಅವನು ಹಗಲು ರಾತ್ರಿ ಎನ್ನದೆ, ಬಿಸಿಲು ಮಳೆ ಲೆಕ್ಕಿಸದೆ ಮೈ ಮುರಿದು ದುಡಿಯುತ್ತಿದ್ದ. ಹೀಗಿರುವಾಗ ಒಂದು ದಿನ ವೆಂಕಟೇಶನಿಗೆ ಒಂದು ದೊಡ್ಡ ಕೆಲಸ ಸಿಕ್ಕಿತು. ಅದು ಊರಿನ ಅತ್ಯಂತ ಶ್ರೀಮಂತ ಸಾಹುಕಾರನೊಬ್ಬನ ಹೊಸ ಮನೆಯನ್ನು ಕಟ್ಟುವ ಕೆಲಸವಾಗಿತ್ತು. ಆ ಸಾಹುಕಾರನಿಗೆ ಊರಿನಲ್ಲಿ ತುಂಬ ಹೆಸರಿತ್ತು. ಆದರೆ ಅವನಿಗೆ ಹಣ ಮತ್ತು ಅಧಿಕಾರದ ಅಹಂಕಾರವೂ ಇತ್ತು. ಬಡವರೆಂದರೆ ಅವನಿಗೆ ಕೀಳು ಭಾವನೆ. ಅವರನ್ನು ಮನುಷ್ಯರನ್ನಾಗಿಯೇ ನೋಡುತ್ತಿರಲಿಲ್ಲ. ಆಗ ಸಾಹುಕಾರನು ವೆಂಕಟೇಶನಿಗೆ ಹೇಳುತ್ತಾನೆ, ವೆಂಕಟೇಶ, ನೀನು ಕೆಲಸ ಅಚ್ಚುಕಟ್ಟಾಗಿ ಮಾಡುತ್ತೀಯಾ ಎಂದು ಕೇಳಿದ್ದೇನೆ. ಈ ಮನೆ ಕೆಲಸವನ್ನು ಮುಗಿಸಿಕೊಡು. ಕೆಲಸ ಮುಗಿದ ತಕ್ಷಣ ನಿನಗೆ ಸೇರಬೇಕಾದ 5 ಲಕ್ಷ ರೂಪಾಯಿಯನ್ನು ಒಂದೇ ಬಾರಿಗೆ ಕೊಡುತ್ತೇನೆ ಎಂದು ಹೇಳುತ್ತಾನೆ. ಆಗ ವೆಂಕಟೇಶನಿಗೆ ಸ್ವರ್ಗವೇ ಸಿಕ್ಕಿದಷ್ಟು ಸಂತೋಷವಾಯಿತು. ಅವನ ಕಣ್ಣಲ್ಲಿ ಆನಂದ ಬಾಷ್ಪ ಉಕ್ಕಿ ಬಂತು. ರಾಯರೇ ಕಷ್ಟಕಾಲದಲ್ಲಿ ನನಗೆ ದಾರಿ ತೋರಿಸಿದ್ದಾರೆ. ಈ ಹಣ ಬಂದರೆ ಸಾಕು, ನನ್ನ ಎಲ್ಲ ಕಷ್ಟಗಳು ದೂರವಾಗುತ್ತದೆ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡ. ಈ ಕೆಲಸ ಮುಗಿದ ಮೇಲೆ ಸಿಗುವ 5 ಲಕ್ಷ ರೂಪಾಯಿಯಲ್ಲಿ ನನ್ನ ಮಗಳ ಮದುವೆಯನ್ನು ಅದ್ಧೂರಿಯಾಗಿ ಮಾಡಿ ತಂದೆಯ ಜವಾಬ್ದಾರಿಯನ್ನು ಕಳೆಯಬೇಕು ಎಂದು ಅವನು ಯೋಚಿಸುತ್ತಾನೆ. ಅದಕ್ಕಾಗಿ ಅವನು ಸಾಲ ಮಾಡಿ ಸಿಮೆಂಟ್ ಇಟ್ಟಿಗೆಗಳನ್ನು ತಂದನು. ರಾತ್ರಿ ಹಗಲು ಎನ್ನದೆ, ರಾತ್ರಿ ತಿಂಡಿಗಳನ್ನು ಲೆಕ್ಕಿಸದೆ ಕೆಲಸದಿಂದ ಮನೆಯನ್ನು ಕಟ್ಟಿದನು. ತಾನು ಉಪವಾಸವಿದ್ದರೂ ಪರವಾಗಿಲ್ಲ, ಕೆಲಸ ಮಾತ್ರ ನಿಲ್ಲಬಾರದು ಎಂಬ ಆಟದಿಂದ ಕಷ್ಟಪಟ್ಟು ಆ ಮನೆಯನ್ನು ಪೂರ್ಣಗೊಳಿಸಿದನು. ಅವನ ಕೈಗಳಲ್ಲಿ ಬೊಬ್ಬೆ ಬಂತು, ಬೆನ್ನು ನೋವು ಕಾಡಿತ್ತು. ಆದರೂ ಅವನು ಯಾವುದನ್ನು ಲೆಕ್ಕಿಸದೆ ಕೆಲಸ ಮಾಡಿದನು. ಆ ಮನೆ ಎಷ್ಟು ಸುಂದರವಾಗಿ ಮೂಡಿ ಬಂತು ಎಂದರೆ ಊರಿನ ಜನರೆಲ್ಲ ನಿಂತು ನೋಡುವಂತಹೇ ಆಯಿತು. ಸಾಹುಕಾರನ ಮನೆ ಅರಮನೆಯಂತೆ ಎದ್ದು ನಿಂತಿತ್ತು. ಆದರೆ ವೀಕ್ಷಕರೇ, ಈ ಕಲಿಯುಗದಲ್ಲಿ ಮನುಷ್ಯನ ಬುದ್ಧಿ ಯಾವಾಗ ಹೇಗೆ ಬದಲಾಗುತ್ತದೆ ಎಂದು ಹೇಳಲು ಆಗುವುದಿಲ್ಲ. ಹಣ ಕಂಡರೆ ಹೆಣ ಕೂಡ ಬಾಯಿ ಬಿಡುತ್ತದೆ ಎನ್ನುತ್ತಾರಲ್ಲವೇ. ಕೆಲಸ ಮುಗಿದ ಗೃಹ ಪ್ರವೇಶವೂ ಆಯಿತು. ಸಾಹುಕಾರ ಹೊಸ ಮನೆಯಲ್ಲಿ ಹಾಲು ಉಕ್ಕಿಸಿದನು. ಆಗ ವೆಂಕಟೇಶ್ ಸಾಹುಕಾರನ ಬಳಿ ಹೋಗಿ, ಸ್ವಾಮಿ, ಕೆಲಸ ಮುಗಿದಿದೆ, ಮನೆಯನ್ನು ನಿಮಗೆ ಒಪ್ಪಿಸಿದ್ದೇನೆ. ನೀವು 100 ಕಾಲ ಸುಖವಾಗಿ ಬಾಳಿ, ದಯವಿಟ್ಟು ಒಪ್ಪಿಕೊಂಡ ಹಣವನ್ನು ಕೊಡಿ. ನನ್ನ ಮಗಳ ಮದುವೆ ನಿಶ್ಚಯ ಮಾಡಬೇಕು. ಹುಡುಗನ ಮನೆಯವರು ಕಾಯುತ್ತಿದ್ದಾರೆ. ಇನ್ನೇನು ಲಗ್ನ ಪತ್ರಿಕೆ ಪ್ರಿಂಟ್ ಹಾಕಿಸಬೇಕು ಎಂದು ವಿನಯದಿಂದ ಕೈ ಮುಗಿದು ಕೇಳುತ್ತಾನೆ. ಆಗ ಸಾಹುಕಾರನ ಬುದ್ಧಿ ಬದಲಾಯಿತು. ಹಣದ ಅಹಂಕಾರ ಅವನ ತಲೆಗೆ ಹೇರಿತು. ಈ ಬಡವನಿಗೆ ದುಡ್ಡು ಕೊಟ್ಟು ಏನು ಪ್ರಯೋಜನ, ಕೊಡದಿದ್ದರೆ ಇವನೇನು ಮಾಡಿಕೊಳ್ಳುತ್ತಾನೆ ಎಂಬ ಕೀಳು ಆಲೋಚನೆ ಅವನದಾಗಿತ್ತು. ಅವನು ವೆಂಕಟೇಶನಿಗೆ ಹಣ ಕೊಡದೆ ಸತಾಯಿಸಲು ಶುರು ಮಾಡಿದನು. ಇವತ್ತು ಬಾ, ನಾಳೆ ಬಾ, ಅಕೌಂಟೆಂಟ್ ಇಲ್ಲ, ಚೆಕ್ ಬುಕ್ ಖಾಲಿಯಾಗಿದೆ, ಬ್ಯಾಂಕ್ ರಜೆ ಇದೆ ಎಂದು ನೆಪ ಹೇಳಿದನು. ಅಷ್ಟೇ ಅಲ್ಲ, ನಿನ್ನ ಕೆಲಸ ನನಗೆ ಇಷ್ಟವಾಗಲಿಲ್ಲ, ಅಲ್ಲಿ ಸರಿ ಇಲ್ಲ, ಇಲ್ಲಿ ಸರಿ ಇಲ್ಲ ಎಂದು ದಿನಕ್ಕೊಂದು ಸುಳ್ಳು ಹೇಳಿ ಓಡಾಡಿಸಲು ಶುರು ಮಾಡಿದನು. ಪಾಪ ವೆಂಕಟೇಶ ಸಾಹುಕಾರನ ಎದುರು ಮಾತನಾಡಲು ಧೈರ್ಯವಿಲ್ಲದೆ ಬೇಸರದಿಂದ ಸುಮ್ಮನೆ ವಾಪಸ್ ಹೋಗುತ್ತಿದ್ದ. ಹೀಗೆ ದಿನಗಳು, ವಾರಗಳು ಕಳೆದು ತಿಂಗಳುಗಳೇ ಉರುಳಿದವು. ವೆಂಕಟೇಶನು ಸಾಹುಕಾರನ ಮನೆ ಬಾಗಿಲಲ್ಲಿ ಭಿಕ್ಷುಕನಂತೆ ಕಾಯುತ್ತಿದ್ದನು. ಬಿಸಿಲು ಮಳೆ ಎನ್ನದೆ ಗಂಟೆಗಟ್ಟಲೆ ಹೊರಗೆ ನಿಲ್ಲುತ್ತಿದ್ದನು. ಆದರೆ ಸಾಹುಕಾರ ಗೇಟ್ ಕೂಡ
ತೆಗೆಯುತ್ತಿರಲಿಲ್ಲ. ಕಾರಿನಲ್ಲಿ ಹೋಗುವಾಗ ವೆಂಕಟೇಶನನ್ನು ನೋಡಿಯೂ ನೋಡದಂತೆ ಹೋಗುತ್ತಿದ್ದನು. ಒಮ್ಮೊಮ್ಮೆ ಸಾಹುಕಾರ, ದುಡ್ಡಿಲ್ಲ, ಹೋಗು, ಏನು ಮಾಡಿಕೊಳ್ಳುತ್ತೀಯೋ ಮಾಡಿಕೋ, ಜಾಸ್ತಿ ಮಾತನಾಡಿದರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಹಾಕಿಸುತ್ತೇನೆ ಎಂದು ಅವಮಾನ ಮಾಡಿದನು. ಕೊನೆಗೆ ವಾಚ್ಮೆನ್ ಮೂಲಕ ವೆಂಕಟೇಶನನ್ನು ಹೊರಕ್ಕೆ ತಳ್ಳಿ ಓಡಿಸಿದನು. ಇತ್ತ ಮಗಳ ಮದುವೆಗೆ ಇನ್ನು ಕೇವಲ 15 ದಿನಗಳು ಮಾತ್ರ ಬಾಕಿ ಇತ್ತು. ಹುಡುಗನ ಮನೆಯವರು ಯಾವಾಗ ಬಟ್ಟೆ ತೆಗೆದುಕೊಳ್ಳುತ್ತೀರಿ, ಕಲ್ಯಾಣ ಮಂಟಪ ಬುಕ್ ಮಾಡಿದ್ದೀರಾ ಎಂದು ಫೋನ್ ಮಾಡಿ ಒತ್ತಾಯ ಮಾಡುತ್ತಿದ್ದರು. ಮಂಟಪಕ್ಕೆ ಅಡ್ವಾನ್ಸ್ ಕೊಡಲು, ಚಿನ್ನ ತೆಗೆದುಕೊಳ್ಳಲು, ಊಟದ ವ್ಯವಸ್ಥೆ ಮಾಡಲು ವೆಂಕಟೇಶನ ಕೈಯಲ್ಲಿ ಬಿಡಿ ಕಾಸು ಇರಲಿಲ್ಲ. ನಂಬಿಕೊಂಡಿದ್ದ 5 ಲಕ್ಷ ರೂಪಾಯಿ ಸಿಗುವ ಭರವಸೆಯೂ ಹೋಯಿತು. ಸಾಲ ಕೊಟ್ಟವರು ಮನೆಗೆ ಬಂದು ಗಲಾಟೆ ಮಾಡುತ್ತಿದ್ದರು. ದುಡ್ಡು ಕೊಡುತ್ತೀಯಾ ಅಥವಾ ನಿನ್ನ ಮಗಳ ಮದುವೆ ನಿಲ್ಲಿಸಬೇಕಾ ಎಂದು ಕೆಟ್ಟ ಮಾತುಗಳಿಂದ ಬೈದು ಹೋಗುತ್ತಿದ್ದರು. ವೆಂಕಟೇಶನಿಗೆ ಏನು ಮಾಡಬೇಕು ಎಂದು ತಿಳಿಯದೆ ದಿಕ್ಕು ತೋಚದಂತೆ ಆಯಿತು. ಮಗಳ ಮುಖ ನೋಡಿದರೆ ಅವನಿಗೆ ಸಂಕಟವಾಗುತ್ತಿತ್ತು. ಅವಳು ಅಪ್ಪನ ಕಷ್ಟ ನೋಡಿ ಅಡುಗೆ ಮನೆಯಲ್ಲಿ ಕೂತು ಅಳುತ್ತಿದ್ದಳು. ಯಾರಿಗೂ ಊಟ ಸೇರುತ್ತಿರಲಿಲ್ಲ, ಕಣ್ಣಲ್ಲಿ ನಿದ್ರೆ ಮಾಡುತ್ತಿರಲಿಲ್ಲ. ಮದುವೆ ಮನೆ ಸಂಭ್ರಮದಿಂದ ಇರಬೇಕಾಗಿತ್ತು, ಆದರೆ ಅಲ್ಲಿ ಸ್ಮಶಾನದಂತಹ ಮೌನ ಆವರಿಸಿತ್ತು. ಮದುವೆಗೆ ಇನ್ನು 5 ದಿನಗಳು ಬಾಕಿ ಇದ್ದವು. ವೆಂಕಟೇಶನು ಕೊನೆಯ ಪ್ರಯತ್ನವಾಗಿ ಸಾಹುಕಾರನ ಮನೆಗೆ ಹೋದನು. ಅವನಿಗೆ ಬೇರೆ ದಾರಿಯೇ ಇರಲಿಲ್ಲ. ಅದು ಮಾಡು ಇಲ್ಲವೇ ಮಡಿ ಎನ್ನುವ ಪರಿಸ್ಥಿತಿಯಾಗಿತ್ತು. ಅವನು ಗೇಟ್ ನುಗ್ಗಿಕೊಂಡು ಮನೆಯೊಳಗೆ ನುಗ್ಗಿ ನೇರವಾಗಿ ಹೋಗಿ ಸಾಹುಕಾರನ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತಾನೆ. ಸಾಹುಕಾರರೇ, ನನ್ನ ಮಗಳ ತಾಳಿ ಭಾಗ್ಯ ನಿಮ್ಮ ಕೈಯಲ್ಲಿದೆ. ದಯವಿಟ್ಟು ನನ್ನ ದುಡ್ಡು ನನಗೆ ಕೊಡಿ. ಬೇಕಿದ್ದರೆ ಬಡ್ಡಿ ಹಿಡಿದುಕೊಳ್ಳಿ, ಅರ್ಧ ದುಡ್ಡಾದರೂ ಕೊಡಿ, ಆದರೆ ದಯವಿಟ್ಟು ಕೊಡಿ. ಇಲ್ಲದಿದ್ದರೆ ನನ್ನ ಮಗಳ ಮದುವೆ ನಿಂತು ಹೋಗುತ್ತದೆ, ಅವಳ ಬಾಳು ಹಾಳಾಗುತ್ತದೆ, ಸಮಾಜದಲ್ಲಿ ನಮಗೆ ಮರ್ಯಾದೆ ಉಳಿಯುವುದಿಲ್ಲ. ನನ್ನ ಮಗಳ ಕಣ್ಣೀರು ನಿಮಗೆ ಒಳ್ಳೆಯದು ಮಾಡಲ್ಲ. ದಯವಿಟ್ಟು ಒಂದು ಹೆಣ್ಣಿನ ಶಾಪ ಕಟ್ಟಿಕೊಳ್ಳಬೇಡಿ ಸ್ವಾಮಿ ಎಂದು ಅವನು ಸಣ್ಣ ಮಗುವಿನಂತೆ ಅಳುತ್ತಿದ್ದನು. ಆಗ ಆ ಸಾಹುಕಾರನಿಗೆ ಕರುಣೆ ಬರಲಿಲ್ಲ, ಬದಲಿಗೆ ಸಿಟ್ಟು ಬಂತು. ಅವನು ಅಹಂಕಾರದಿಂದ ವೆಂಕಟೇಶನನ್ನು ಕಾಲಿನಿಂದ ಒದ್ದು, ಎಷ್ಟು ಸಲ ಹೇಳೋದು ನಿನಗೆ, ನನ್ನ ಹತ್ರ ದುಡ್ಡಿಲ್ಲ, ನಿನ್ನ ಹಣೆ ಬರಹ ಸರಿಯಿಲ್ಲ ಅಂದರೆ ನಾನೇನು ಮಾಡಲಿ, ಹೋಗು ಇಲ್ಲಿಂದ. ನಿನ್ನ ಮಗಳ ಮದುವೆ ಆದರೆ ನನಗೇನು, ಆಗದಿದ್ದರೆ ನನಗೇನು, ನೀನು ಸತ್ತರೂ ನನಗೆ ಚಿಂತೆ ಇಲ್ಲ. ನಿನ್ನ ರಾಯರು ಬಂದು ಕೇಳಿದರೂ ನಾನು ದುಡ್ಡು ಕೊಡಲ್ಲ, ನಿನ್ನ ಕೈಯಲ್ಲಿ ಏನಾಗುತ್ತದೋ ಅದು ಮಾಡು ಎಂದು ರಾಯರ ಬಗ್ಗೆಯೂ ಹಗುರವಾಗಿ ಮಾತನಾಡಿ ಕುತ್ತಿಗೆ ಹಿಡಿದು ಹೊರಗೆ ತಳ್ಳುತ್ತಾನೆ. ವೆಂಕಟೇಶನು ರಸ್ತೆಯಲ್ಲಿ ಬಿದ್ದ ಅವನಿಗೆ ಆದ ಅವಮಾನ ಅಷ್ಟಿಷ್ಟಲ್ಲ, ಊರಿನ ಜನರ ಮುಂದೆ ಮರ್ಯಾದೆ ಹೋಯಿತು. ಎದ್ದು ನಿಂತು ಮೈ ಒರೆಸಿಕೊಂಡು ಅವನ ಮನಸ್ಸು ಕಲ್ಲಾಗಿ ಹೋಗಿತ್ತು. ಸ್ನೇಹಿತರೆ, ಈ ಕತೆ ತುಂಬ ದೊಡ್ಡದಾದ್ರಿಂದ ಅಪ್ಲೋಡ್ ಮಾಡಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂಥೇಳಿ ಅರ್ಧಕ್ಕೆ ನಿಲ್ಲಿಸ್ತೀನಿ. ಮತ್ತು ಇದರ ಮುಂದುವರೆದ ಭಾಗ ಅಂಥೇಳಿ ಭಾಗ 2 ಅಂತ ಮುಂದುವರಿಸ್ತೀನಿ. ತಾವು ಕತೆನ ರಾಯರ ಕತೆ ತುಂಬ ಚೆನ್ನಾಗಿದೆ ಕೇಳಿ. ಹಾಗೆಯೇ ಈ ಕತೆಗೆ ನನಗೆ ಲೈಕು ಕಾಮೆಂಟು ಕೊಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ಗೆ ತಪ್ಪದೆ ಆಗಬೇಕು ಅಂತ ನಾನು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ನಮಸ್ಕಾರ.